ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಸ್, ಇವತ್ತಿನ ವಿಡಿಯೋ ಒಳಗ ನಾನು UPSC ಒಂದು ಪ್ಯಾಟರ್ನ್ ಬದಲಾವಣೆ ಆಗೈತಿ. ಎಸ್, ಪ್ರಿಲಿಮಿನರಿ ಪರೀಕ್ಷೆ ಒಂದು ಕ್ವಶನ್ ಪೇಪರ್ ತಗೊಂಡ್ರಿ ಅಂತಂದ್ರೆ ಐಡಿಯಾ ಬರ್ತದ. ಬಹಳಷ್ಟು ಕಡೆ ಬದಲಾವಣೆಗಳಾಗ್ಯಾವ. ಸೊ ಆ ಬದಲಾವಣೆಗಳ ಜೊತೆಗೆ 2027ಗೆ ಯಾವ ತರ ಪ್ರಿಪರೇಷನ್ ನ ಮಾಡಬೇಕು, ಕೆಲವೊಂದಷ್ಟು ಪಾಯಿಂಟ್ ಗಳನ್ನ ಡಿಸ್ಕಷನ್ ಮಾಡ್ತೀನಿ. ಸೊ ಎಂಟೈರ್ ಆಗಿ ಒಂದು 2027 ಸ್ಟ್ರಾಟಜಿ ಆಗಿರ್ಬೋದು, ಟೈಮ್ ಟೇಬಲ್ ಈ ವಿಡಿಯೋ ಒಳಗೆ ಡಿಸ್ಕಷನ್ ಆಗತ್ತಿಲ್ಲ. ಬಟ್ 2027ಗೆ ರೆಡಿ ಆಗ್ಬೇಕಂತಂದ್ರೆ ಈ ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್ ಅದಾವ. ಸೊ ಒಂದ್ಸಲ ವಿಡಿಯೋ ನೋಡ್ರಿ, ನಿಮ್ಗೆ ಗೊತ್ತಾಗ್ತದ. ಇಷ್ಟ ಆದ್ರ ಕಮೆಂಟ್ ಮಾಡ್ರಿ, ಇಷ್ಟ ಆಗ್ಲಿಲ್ಲ ಅಂದ್ರೂ ಕಮೆಂಟ್ ಮಾಡ್ರಿ. ಏನಾರ ಬದಲಾವಣೆಗಳು ಬೇಕಂದಾಗ ಬದಲಾವಣೆ ಮಾಡ್ಕೊಳ್ಳೋನು. ಯಾಕಂದ್ರೆ ಬದಲಾವಣೆ ಜಗದ ನಿಯಮ. ಯಾವಾಗ ನಾವು ಅಪ್ಡೇಟ್ ಆಗ್ತಿರ್ತೀವಿ, ಅವಾಗ ಮುಂದೆ ಹೋಗ್ತಿರ್ತೀವಿ. ಯಾವಾಗ ನಾವು ಸುಮ್ನೆ ನಾವ ಬೆಸ್ಟು, ನಾವ ಪರ್ಫೆಕ್ಟು ಅನ್ಕೊಂತ ಕೂರ್ತಿರ್ತೀವಲ್ಲ, ಅಲ್ಲೇನ ಕೂರ್ತೀವಿ. ಸೊ ಏನೋ ಇದನ್ನು ಕಮೆಂಟ್ ಮಾಡ್ರಿ. ಎಸ್ ಗೈಸ್, ಸೊ ಫಸ್ಟ್ ಥಿಂಗ್ ಇಸ್ ಅನ್ಸರ್ಟನಿಟಿಗೆ ರೆಡಿ ಇರಬೇಕು. ಇವಾಗ ನೀವು ಬಹಳಷ್ಟು ಜನರೊಳಗೆ ನಿಮ್ಮೊಳಗನೆ ಅನ್ಸಿರ್ತದ, ಕ್ವಶನ್ ಮಾಡ್ಕೊಡ್ರಿ, ಇದೇನ್ ಭಾಳ ಟಫ್ ತೆಗತಾರು, ಎಲ್ಲಿಂದನೋ ಕ್ವಶನ್ ಬರತ್ತವು, ಹಂಗಾಯ್ತು ಹಿಂಗಾಯ್ತು, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋದೆ ಅಲ್ಲಿಂದ ಕ್ವಶನ್ ಬರ್ಲಿಲ್ಲ, ಈ ತರ ಏನೇನೋ ಬ್ಲೇಮ್ಸ್ ಮಾಡ್ತಿರ್ತೀರಿ. ಅದನ್ನ ಬಿಟ್ಟು ಬಿಡ್ಬೇಕು. ಅನ್ಸರ್ಟನಿಟಿ ರೆಡಿ ಇರ್ಲೇಬೇಕು. ಸೊ ಇಲ್ಲಿ ಕ್ಲಿಯರ್ ಮಾಡ್ಬಿಟ್ಟಾರ ಅವ್ರು. ಪ್ರಿಲಿಮ್ಸ್ ಒಳಗನೆ ಏನ್ ಮಾಡ್ಲಿಕ್ಕತ್ತಾರಂದ್ರ, ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆದಾಗ, ಪ್ಯಾನಿಕ್ ಆದಾಗ ಯಾವ ತರ ಆನ್ಸರ್ ಮಾಡ್ತಾರೋ, ಎಷ್ಟು ಕ್ವಶನ್ ನ ಕರೆಕ್ಟ್ ಮಾಡ್ತಾರೋ, ಇದೆಲ್ಲ ಪ್ರಿಲಿಮ್ಸ್ ಟೈಮ್ ಒಳಗನೆ ಇವಾಗ ಚೆಕ್ ಆಗ್ಲಿಕ್ಕತ್ತದ. ಮೊದ್ಲೆಲ್ಲ ಹಿಂಗ ಇಂಟರ್ವ್ಯೂ ಒಳಗೆ ಚೆಕ್ ಆಗ್ತಿತ್ತು. ಬಟ್ ಈ ಕ್ವಾಲಿಟೀಸ್ ಎಲ್ಲ ಇವಾಗ ಪ್ರಿಲಿಮ್ಸ್ ಒಳಗೆ ಚೆಕ್ ಆಗತ್ತಾವ ಅಂದಾಗ, ಸೊ ನೀವು ಇನ್ನೂ ಅಲರ್ಟ್ ಆಗ್ಬೇಕು. ಅನ್ಸರ್ಟನಿಟಿಗೆ ನೀವು ರೆಡಿ ಇರ್ಬೇಕು. ಅಂಡ್ ಫ್ಯೂಚರ್ ಆಫೀಸರ್ಸ್ ಅನ್ಸರ್ಟನ್ ಒಂದಷ್ಟು ಸಿಚುವೇಶನ್ ಅನ್ನ ನೀವು ಒಂದು ಆಫೀಸರ್ ಆದ್ಮೇಲೆ ಲೈಫ್ ಒಳಗ ಫೇಸ್ ಮಾಡ್ಬೇಕಾಗ್ತದ. ಸೊ ಒಂದು ಕ್ವಶನ್ ಪೇಪರ್ ಒಳಗ ಆ ತರ ಕ್ವಶನ್ ಬಂದಾಗ ಯಾವ ತರ ಒಂದು ರಿಯಾಕ್ಷನ್ ಇರ್ತದ ಅನ್ನೋ ಒಂದು ಟೈಪ್ ಒಳಗ್ ಕ್ವಶನ್ಸ್ ಗಳನ್ನ ಅವ್ರು ಫ್ರೇಮ್ ಮಾಡ್ಲಿಕ್ಕತ್ತಾರ. ಸೊ ನೀವು ರೆಡಿ ಇರ್ಲೇಬೇಕು. ನಿಮ್ ಡ್ರೀಮ್ IAS ಅದ, ನೀವು ಸೀರಿಯಸ್ ಕ್ಯಾಂಡಿಡೇಟ್ಸ್ ಅದೇರಿ ಅಂದ್ರೆ ರೆಡಿ ಇರ್ಲೇಬೇಕಾಗ್ತದ. ಸೊ ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ಮತ್ತೊಮ್ಮೆ ಹಿಸ್ಟ್ರಿಗೆ ಒತ್ತು ನೀಡಲಾಗಿದೆ UPSC ಕಡೆಯಿಂದ. ಎಸ್, ಇತ್ತೀಚೆಗೆ ಸ್ವಲ್ಪ ವರ್ಷ ಏನಾಗಿತ್ತು ಅಂದ್ರೆ ಹಿಸ್ಟ್ರಿ ಬಿಡೋದು ಬಹಳ ಜನ ಇಗ್ನೋರ್ ಮಾಡ್ಲಿಕ್ಕತ್ತಿದ್ರು. ಮ್ಯಾಥ್ಸ್ ಬಂದ್ರೆ ಎಷ್ಟು ಬರ್ತದ, ಒಂದ್ 2 ಏನ್ಷಿಯಂಟ್ ಮೇಲೆ ಬರ್ತದ, 1-2 ಮಾಡರ್ನ್ ಮೇಲೆ ಬರ್ಬೋದು. ಸೊ ಆಲ್ಮೋಸ್ಟ್ ಕ್ವಶನ್ಸ್ ಗಳೇನು ಜಾಸ್ತಿ ಬರಾಕತ್ತಿಲ್ಲ. ಏನ್ಷಿಯಂಟು ಮೆಡಿವಲ್ ಅಂತೂ ಬರಂಗಿಲ್ಲ, ಬಂದ್ರೆ ಮಾಡರ್ನ್ ಮೇಲೆ ಕ್ವಶನ್ಸ್ ಬರ್ತಾವು. ಸೊ ಅನಿಷಿಯಂಟ ಮೆಡಿವಲ್ ನ ಸ್ಕಿಪ್ ಮಾಡ್ಬಿಡೋಣ ಅಂತ ಬಹಳ ವಿದ್ಯಾರ್ಥಿಗಳು ಪ್ರಿಲಿಮಿನರಿ ಪರೀಕ್ಷೆ ಒಳಗ ಅನಿಷಿಯಂಟ ಮೆಡಿವಲ್ ಹಿಸ್ಟ್ರಿನ ಸ್ಕಿಪ್ ಮಾಡತ್ತಿದ್ರು. ಬಟ್ ಇವಾಗ ಪೂರ್ತಿ ಗೇಮ್ ಉಲ್ಟಾ ಆಗ್ಬಿಟ್ಟದ. ಸೊ ಇವಾಗ ಅನ್ಷಿಯಂಟ್ ಹಿಸ್ಟ್ರಿನ ನೀವು ಅಗೇನ್ ಫೋಕಸ್ ಮಾಡ್ಬೇಕು. ಬಟ್ ಇಲ್ಲಿ ಅಗೇನ್ ಹೇಳತ್ತೀನಿ, ಅನ್ಸರ್ಟನಿಟಿ. ಸೊ ಈ ವರ್ಷ ಅನ್ಷಿಯಂಟ್ ಹಿಸ್ಟ್ರಿ ಮೇಲೆ ಬಹಳ ಕ್ವಶನ್ ಕೇಳ್ಯಾರ ತಡಿ ಅಂತೇಳಿ ಬರೀ ಅನ್ಷಿಯಂಟ್ ಅಷ್ಟ ಓದಿ ಪಾಲಿಟಿ ಮೇಲೆ ಕಡಿಮೆ ಕೇಳ್ಯಾರು, ಜೋಗ್ರಫಿ ಮೇಲೆ ಕಡಿಮೆ ಕೇಳ್ಯಾರ. ನೆಕ್ಸ್ಟ್ ಇಯರ್ಗೆ ಜೋಗ್ರಫಿ ಮತ್ತ ಪಾಲಿಟಿನ ಕಡಿಮೆ ಓದ್ರಿ ಅನ್ಕೋ, ಅವಾಗನು ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ UPSC is unpredictable. ಬಟ್ ಇಲ್ಲಿ ತಿಳ್ಕೊಬೇಕೇನಂತಂದ್ರ, ಹಿಸ್ಟ್ರಿನ ಏನ್ ಇಗ್ನೋರ್ ಮಾಡ್ತಿದ್ರಿಲ್ಲ, ಅದನ್ನ ಇಗ್ನೋರ್ ಮಾಡ್ಬೇಡ್ರಿ. ಯಾವುದೇ ವಿಷಯ ಇರ್ಲಿ, ಯಾವುದೇ ಸಬ್ಜೆಕ್ಟ್ ಇರ್ಲಿ, ಏನೇನೆಲ್ಲ ರಿಸೋರ್ಸಸ್ ಮೇಲೆ ಒಂದು UPSC ಕ್ವಶನ್ ನ ಫ್ರೇಮ್ ಮಾಡ್ತಿದ್ಲ, ಆ ಯಾವುದೇ ಟಾಪಿಕ್ ನ ಸಬ್ಜೆಕ್ಟ್ ನ ಸ್ಕಿಪ್ ಮಾಡಬಾರ್ದು ಅನ್ನೋದು ಒಂದು ಇಲ್ಲಿ ಅರ್ಥ ಆಗಿದ್ದು ಈ ವರ್ಷದ ಕ್ವಶನ್ ಪೇಪರ್ ನೋಡಿದ್ಮೇಲೆ. ಇನ್ನ ಸೈನ್ಸ್ ಅಂಡ್ ಟೆಕ್ನಾಲಜಿ, ನನ್ನ ಪ್ರತಿ ಒಂದು ವಿಡಿಯೋ ಒಳಗನು ನಾ ಏನ್ ಹೇಳ್ತಿದ್ದೆ ಅಂದ್ರೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಯಾವಾಗ ಬುಕ್ ಕೇಳಿದಾಗ ಅಂಡ್ ಬುಕ್ಸ್ ರಿಸೋರ್ಸಸ್ ಬಗ್ಗೆ ವಿಡಿಯೋ ಮಾಡಿದಾಗ ಕ್ಲಿಯರ್ ಆಗಿ ಹೇಳ್ತಿದ್ದೆ. ನೀವು ಬೇಕಾದ್ರೆ ವಿಡಿಯೋನ ಚೆಕ್ ಮಾಡ್ರಿ, ಹಳೆವು ತಗದ. ಸೈನ್ಸ್ ಅಂಡ್ ಟೆಕ್ನಾಲಜಿ ಸಲುವಾಗಿ ಪುಸ್ತಕ ಓದಾಕ್ ಹೋಗ್ಬೇಡ್ರಿ, ಏನಿದ್ರು ಕರೆಂಟ್ ಇವೆಂಟ್ ನ ಫೋಕಸ್ ಮಾಡ್ರಿ ಅಂತ. ಎಸ್, ಇವಾಗ ಆಗ್ತಿರೋದು ಅದನ್ನ. ಸೈನ್ಸ್ ಅಂಡ್ ಟೆಕ್ ಮೇಲೆ ಅಪ್ಡೇಟೆಡ್ ಕ್ವಶನ್ಸ್ ಬರ್ಲಿಕ್ಕತ್ತವ. AI ಆಗಿರ್ಬೋದು, ಬ್ಲಾಕ್ ಚೈನ್ ಗಳಾಗಿರ್ಬೋದು, ಈ ತರ ಒಂದು ಅಪ್ಡೇಟೆಡ್ ಕ್ವಶನ್ಸ್, ಕರೆಂಟ್ ಇವೆಂಟ್ಸ್, ಬೇರೆ ದೇಶಗಳು, ನಮ್ಮ ದೇಶದ ಮಧ್ಯೆ ನಡೆದಂತ ಒಂದು ಸೈನ್ಸ್ ಟೆಕ್ನಾಲಜಿ, ಆ ತರದ ಮೇಲೆ ಕ್ವಶನ್ಸ್ ಗಳು ಬರತಾವ ಹೊರತು ಯಾವುದೇ ಪುಸ್ತಕದ ಒಳಗಿನ ಕ್ವಶನ್ಸ್ ಗಳು ಸ್ಕೂಲ್ ಟೈಮ್ ಒಳಗೆ ನಾವು ಓದಿದಂತ ಒಂದು ಸೈನ್ಸ್ ಇರ್ತಿತ್ಲಾ, ಅದ್ ಏನು ಇಲ್ಲಿ ಬರಾಕತ್ತಿಲ್ಲ. ಸೊ ಪೂರಾ ಸೈನ್ಸ್ ನ ಟೆಕ್ಸ್ಟ್ ಬುಕ್, ಪುಸ್ತಕ ಎಲ್ಲ ಬಿಟ್ಬಿಡ್ರಿ. ಅಪ್ಡೇಟ್ ಆದಂತ ಟೆಕ್ನಾಲಜಿಗಳಾಗಿರ್ಬೋದು, ಒಂದು ಸೈನ್ಸ್ ಅಂಡ್ ಟೆಕ್ ಏನಿರ್ತೈತ್ಲಾ ಕರೆಂಟ್ ಇವೆಂಟ್ಸ್ ಒಳಗ, ಅದ್ರ ಮೇಲೆ ಫೋಕಸ್ ಮಾಡ್ರಿ. ಇಲ್ಲಾಂದ್ರೆ ಸಮಯ ವೇಸ್ಟ್ ಆಗ್ತದ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್, ಈ ವರ್ಷದೊಳಗ ಎಥಿಕ್ಸ್ ಅನ್ನೋ ಪ್ರಿಲಿಮ್ಸ್ ಒಳಗ್ ಬಂದ್ಬಿಟ್ಟದ. ಮೊದ್ಲೆಲ್ಲ ಹೆಂಗಂದ್ರೆ GS ಒಳಗ ಇರ್ತಿತ್ತದ ಎಥಿಕ್ಸ್, ಪ್ರಿಲಿಮ್ಸ್ ಒಳಗ ಅದ್ರ ಕೆಲಸನೇ ಇರ್ಲಿಲ್ಲ. ಬಟ್ ಈ ಸಲ ಒಂದಷ್ಟು ಕ್ವಶನ್ಸ್ ಗಳನ್ನ ನೋಡ್ರಿ, ಡಿಸಿಷನ್ ಮೇಕಿಂಗ್ ರಿಲೇಟೆಡ್ ಒಂದಷ್ಟು ಕೇಸ್ ಸ್ಟಡೀಸ್ ನ ಹಾಕ್ಬಿಟ್ಟಾರ. ಸೊ ಇದ್ರ ಅರ್ಥ ಏನಂತಂದ್ರ ಎಥಿಕ್ಸ್ ಇಂಪಾರ್ಟೆನ್ಸ್ ಬಹಳ ಅದ. ಎಸ್, GS ಒಳಗಂತೂ ಇತ್ತು. ಬಟ್ ಇವಾಗ ಪ್ರಿಲಿಮಿನರಿ ಪರೀಕ್ಷೆ ಒಳಗೂ ಎಥಿಕ್ಸ್ ಮೇಲೆ ಕ್ವಶನ್ಸ್ ಗಳು ಬರತಾವು ಅಂದಾಗ ನೀವು ಇನ್ನೂ ಜಾಸ್ತಿ ಫೋಕಸ್ ಕೊಡ್ಬೇಕು. ಅಂಡ್ ಇನ್ನೂ
ಒಂದ್ ಪಾಯಿಂಟ್ ನಾನು ಹೇಳ್ಕೊಂತ ಬರ್ತಿದ್ದೆ, ಪ್ರಿಲಿಮ್ಸ್ಗೆ ಅಷ್ಟನ್ನ ಓದಾಕ್ ಸ್ಟಾರ್ಟ್ ಮಾಡ್ಬೇಡ್ರಿ, ಮೊದಲ್ ಮೇನ್ಸ್ ಓದ್ರಿ, ಆಮೇಲೆ ಪ್ರಿಲಿಮ್ಸ್ ನ ಅದ್ರ ಜೊತೆಗೆ ಓದ್ತಾ ಹೋಗ್ರಿ ಅಂತ ಹೇಳಿ ಕಸ. ಸೊ ಇಲ್ಲಿ ಬರೀ ಪ್ರಿಲಿಮ್ಸ್ ಅಷ್ಟ ಓದ್ತೇನಿ ಅಂತ ಹೇಳಿ ಯಾರು ಅನ್ಕೊಂಡ ಬರೀ ಪ್ರಿಲಿಮ್ಸ್ ಅಷ್ಟ ಫಸ್ಟ್ ಕ್ಲಿಯರ್ ಮಾಡ್ತೇನಿ, ಫಸ್ಟ್ ಪ್ರಿಲಿಮ್ಸ್ಗೆ ಪ್ರಿಪರೇಷನ್ ಮಾಡ್ತೇನಿ ಅನ್ನೋರ್ಗೆ ಪಕ್ಕಾ ಹೊಡೆತ ಬೀಳ್ತದ. ಯಾಕಂದ್ರೆ ಮೇನ್ಸ್ ಒಳಗಿನ ಕೆಲವು ಕೇಸ್ ಸ್ಟಡಿ ಎಥಿಕ್ಸ್ ಆಗಿರ್ಬೋದು ಅವೆಲ್ಲ ಪ್ರಿಲಿಮ್ಸ್ ಒಳಗ್ ಬರತ್ತವ. ಆನ್ಶಿಯಂಟು ಮೆಡಿವಲ್ ಎಲ್ಲ ನೀವು GS ಪೇಪರ್ ಒಳಗೆ ಮೇನ್ಸಿಗೆ ಓದ್ತಿದ್ರಿ, ಅದೆಲ್ಲ ಪ್ರಿಲಿಮ್ಸರಿ ಪರೀಕ್ಷೆ ಒಳಗ್ ಬರತೈತಿ. ಸೊ ಹಿಂಗಾಗಿ ನೀವು ಒಂದು ಏನ್ ಈ ಪರೀಕ್ಷೆ ಇತ್ಲಾ, ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ 3 ಸ್ಟೇಜ್ಗಳನ್ನ ಕರೆಕ್ಟ್ ಆಗಿ ಅಟ್ ಎ ಟೈಮ್ಗೆ ಒಂದು ಟೈಮ್ ಟೇಬಲ್ ನ ಹಾಕೊಂಡು ಸೈಮಲ್ಟೇನಿಯಸ್ಲಿ ಒಂದು ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಕೋದು ಒಳ್ಳೇದು. ಸೊ ಗೈಸ್, ಎಸ್, ಕ್ವಶನ್ ಪೇಪರ್ ಟಫ್ ಇತ್ತು ಅಂಡ್ ಜೊತೆಗೆ ಬಹಳಷ್ಟು ಪ್ಯಾಟರ್ನ್ಗಳೊಳಗ ಬದಲಾವಣೆಗಳಾಗ್ಯಾವು. ಎಥಿಕ್ಸ್ ಇಂಟ್ರಡ್ಯೂಸ್ ಆಗೈತಿ ಪ್ರಿಲಿಮ್ಸ್ ಒಳಗ ಅಂಡ್ ಕ್ವಶನ್ ಪೇಪರ್ಗಳು ಲೆಂಗ್ದಿ ಆಗತ್ತವ. ಸೊ ಇಲ್ಲಿ ನೀವು ಯಾರನ್ನೂ ಬ್ಲೇಮ್ ಮಾಡೋ ಬದ್ಲೆ ನೆಕ್ಸ್ಟ್ ಇಯರ್ಗೆ ಯಾವ ತರ ಪ್ರಿಪ್ರೇಷನ್ ಇರಬೇಕು, ಏನ್ ಪಾಯಿಂಟ್ಸ್ ಅದಾವಲ್ಲ ಒಂದ್ಸಲ ಯೋಚನೆ ಮಾಡ್ರಿ. ಯೋಚನೆ ಮಾಡಿ ಒಂದು ಪ್ರಿಪ್ರೇಷನ್ ನ ಸ್ಟಾರ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಬರೋವಂತ ವಿಡಿಯೋಸ್ ಒಳಗ ಕ್ಯಾಲೆಂಡರ್ ಬಗ್ಗೆ, ಎಕ್ಸಾಮ್ ಡೇಟ್ ಬಗ್ಗೆ, ಇನ್ ಬಿಟ್ವೀನ್ ಎಷ್ಟು ಗ್ಯಾಪ್ ಐತಿ ಅದೆಲ್ಲ ಒಂದು ಡಿಸ್ಕಷನ್ ಮಾಡೋಣ. ಅದರ ನೆಕ್ಸ್ಟ್ ಒಂದು ಸ್ಟ್ರಾಟಜಿ 2027 ಸಲುವಾಗಿ ಒಂದು ಸ್ಟ್ರಾಟಜಿ ರೆಡಿ ಮಾಡೋಣ. ಅದಾದ್ಮೇಲೆ ಒಂದು ಟೈಮ್ ಟೇಬಲ್. ಸೊ 2027 ಪ್ರಿಪ್ರೇಷನ್ ಒಳಗ ಯಾರೆಲ್ಲ ಬಿಗಿನರ್ಸ್ ಅದೇರಿ, ನಿಮ್ಮ ಪ್ರತಿಯೊಂದು ಹೆಜ್ಜೆ ಜೊತೆ ನಾ ಇರ್ತೇನೆ. ಏನಾದ್ರು ಡೌಟ್ಸ್ ಇದ್ರೂ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.